ಇತ್ತ ಬೆಂಗಳೂರು ತಲುಪಿದ್ದಾರೆ ನಕ್ಸಲರ ತಂಡ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನಕ್ಸಲರನ್ನ ಕರೆತರಲಾಗಿದೆ. ಅವರೇ ಈಗ ಸರ್ಕಾರದ ಮುಂದೆ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ. ಬೆಂಗಳೂರಿಗೆ ತಲುಪಿದ್ದಾರೆ ಶರಣಾಗತಿಯಾಗುವ ನಕ್ಸಲರ ತಂಡ. ಪೊಲೀಸರು ತಮ್ಮ ಬಿಗಿ ಭದ್ರತೆಯಲ್ಲಿ ಅವರನ್ನ ಕರೆತಂದಿರುವಂತದ್ದು. ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿಯಾಗಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ಸಿಎಂ ಕೂಡ ನಕ್ಸಲರನ್ನ ಭೇಟಿ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಸಿಎಂ ಭೇಟಿಗೂ ಮುನ್ನ ನಕ್ಸಲರನ್ನ ಅಜ್ಞಾತ ಸ್ಥಳದಲ್ಲಿಡಲು ಕಾಕಿ ಕೂಡ ಚಿಂತನೆಯನ್ನ ನಡೆಸಿದೆ. ಕೆಲವೇ ಕ್ಷಣಗಳಲ್ಲಿ ಶರಣಾಗಲಿದ್ದಾರೆ 6 ಜನ ನಕ್ಸಲರು ಸಿಎಂ ಮುಂದೆ. ಶರಣಾಗತಿಗೆ ಮುಂದಾಗಿರುವಂತಹ ನಕ್ಸಲರನ್ನ ಬೆಂಗಳೂರಿಗೆ ಪೊಲೀಸರು ತಮ್ಮ ಬಿಗಿ ಬಂದೋಬಸ್ತ್ನಲ್ಲಿ ಕರೆತಂದಿರುವಂತದ್ದು. ಬಿಗಿ ಭದ್ರತೆಯಲ್ಲಿ ಈಗ ಅವರನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ರನ್ನ ಭೇಟಿ ಮಾಡಲಿದ್ದಾರೆ ನಕ್ಸಲರು. ಸಿಎಂ ಮುಂದೆನೆ ಶರಣಾಗಲಿದ್ದಾರೆ. ಈಗಾಗಲೇ ಅವರ ಹಲವು ಬೇಡಿಕೆಗಳನ್ನು ಕೂಡ ಸರ್ಕಾರ ಪರಿಗಣಿಸಿದ್ದು ಶರಣಾಗುವಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯ ನಕ್ಸಲರು ಇಂದು ಬೆಂಗಳೂರಿನಲ್ಲಿ ಸಿಎಂ ಮುಂದೆ ಶರಣಾಗಲು ಮುಂದಾಗಿದ್ದಾರೆ. ಅದಕ್ಕೂ ಮುನ್ನ ಅವರನ್ನ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ಇರಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಪೊಲೀಸರು ತಮ್ಮ ಬಿಗಿ ಭದ್ರತೆಯಲ್ಲಿ ನಕ್ಸಲರನ್ನ ಕರೆತಂದಿದ್ದಾರೆ. 6 ಜನ ನಕ್ಸಲರು ಸಿಎಂ ಮುಂದೆ ಶರಣಾಗಲಿದ್ದಾರೆ ಅನ್ನುವಂಥ ಮಾಹಿತಿ. ಶರಣಾಗಲಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉಪಸ್ಥಿತರಿರಲಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ನಲ್ಲಿ 6 ಮಂದಿ ನಕ್ಸಲರು ಈಗ ಬೆಂಗಳೂರಿಗೆ ಬಂದು ತಲುಪಿದ್ದು ಸಿಎಂ ಹಾಗೂ ಗೃಹ ಸಚಿವರ ಮುಂದೆ ಶರಣಾಗುವಂತಹ ವಿಚಾರ ಸದ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ಈಗಾಗಲೇ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಸಾಕಷ್ಟು ನಕ್ಸಲರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ನಡೆದಿತ್ತು. ಸದ್ಯ ಸರ್ಕಾರದ ಮುಂದೆ ನಕ್ಸಲರ ಕೆಲವೊಂದಷ್ಟು ಬೇಡಿಕೆಗಳಿತ್ತು. ಈ ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿದ್ದೆ ಆದ್ರೆ ನಾವೇ ಶರಣಾಗ್ತೀವಿ ಅಂತ. ಸೊ ಈ ಹಿನ್ನೆಲೆ ಇಂದು 6 ಜನ ನಕ್ಸಲರು, ಮೋಸ್ಟ್ ವಾಂಟೆಡ್ ನಕ್ಸಲರು ಈಗ ಶರಣಾಗ್ತಾ ಇದ್ದಾರೆ. ಈ ನಕ್ಸಲರು ಕೇರಳ ಸರ್ಕಾರಕ್ಕೂ ಕೂಡ ಬೇಕಿರುವವರು. ಹೀಗಾಗಿ ಇವರ ಶರಣಾಗತಿ ಈಗ ಆಗ್ತಾ ಇರುವಂತದ್ದು ಯಾವ ರೀತಿಯಾಗಿ ಸರ್ಕಾರ ಇವ್ರಿಗೆ ಕೆಲವೊಂದು ಎಕ್ಸ್ಕ್ಯೂಸ್ಗಳನ್ನ ಕೊಡೋ ಚಾನ್ಸಸ್ ಇದೆ ರೇಣುಕಾ? ವಿಜಯ್ ಭಾಸ್ಕರ್, ಏನು ಈಗಾಗಲೇ ಚಿಕ್ಕಮಂಗ್ಳೂರಲ್ಲೂ ಕೂಡ 6 ಜನ ನಕ್ಸಲರು ಕೂಡ ಇಂದು ಬೆಳಗ್ಗೆ ಡಿಸಿ ಒಬ್ಬ ಅಧಿಕಾರಿಗಳ ಮೂಲಕ ಈಗಾಗಲೇ ಶರಣಾಗಿರುವಂತದ್ದು. ಅದಕ್ಕೂ ಮುನ್ನವೂ ಕೂಡ ಇವರು ಸಾಕಷ್ಟು ತಮ್ಮ ಬೇಡಿಕೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಏನು ಅವ್ರಿಗೆ ಶರಣಾಗ್ಲಿಕ್ಕೆ ಒತ್ತಾಯವನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ನಮಗೆ ಏನೆಲ್ಲ ಬೇಡಿಕೆಗಳಿತ್ತು ಅದನ್ನೆಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟು ತಮ್ಮ ಈ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ನಾವು ಬಂದು ಶರಣಾಗ್ತೀವಿ ಅಂತಕ್ಕಂತ ಮಾತುಗಳನ್ನು ಕೂಡ ಹೇಳಿದ್ರು. ಅದರಂತೆಯೂ ಕೂಡ ಈಗಾಗಲೇ ಸರ್ಕಾರವು ಕೂಡ ಅವರ ಬೇಡಿಕೆಗಳಂತೆ ಒಪ್ಕೊಂಡಿದ್ದು ಈಗಾಗಲೇ ಆ ಬೇಡಿಕೆಗೆ ತಕ್ಕಂತೆ ಪ್ಯಾಕೇಜ್ ಅನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇಂದು ಏನೋ ಈಗಾಗಲೇ 6 ಜನ ನಕ್ಸಲರು ಕೂಡ ಶರಣಾಗಿರುವಂತದ್ದು. ಅದಾದ ನಂತರ ಬೆಂಗಳೂರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಬಳಿಯೇ ಬಂದು ನಾವು ಶರಣಾಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಚಿಕ್ಕಮಂಗ್ಳೂರಿನಿಂದ ಈಗ ಅಲ್ಲಿಂದ ಏಕಾಏಕಿಯಾಗಿ ಬೆಂಗಳೂರಿಗೆ ಕೂಡ ಈಗಾಗಲೇ ನಕ್ಸಲರು ಕೂಡ ಕರೆತರುವಂತ ಕೆಲಸ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರಿಸುಮಾರು 6 ಗಂಟೆ ಅಷ್ಟೊತ್ತಿಗೆ
ಸಿಎಂ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಶರಣಾಗಲಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ 6 ಜನ ನಕ್ಸಲರು ಕೂಡ ಶರಣಾಗಿ ತಮ್ಮ ಒಂದು ಮುಂದಿನ ಇಷ್ಟು ದಿನ ಏನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ರು ಅವನ್ನೆಲ್ಲವನ್ನು ಕೂಡ ತ್ಯಜಿಸುವ ಒಂದು ಕಾರ್ಯ ಕೂಡ ಈ ಒಂದು ಸಂದರ್ಭದಲ್ಲಿ ನಡೆಯುತ್ತೆ. ಇನ್ನು ಪ್ರಮುಖವಾಗಿ ಅವರು ಶರಣಾಗುವಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಅವರಿಗೆ ನಾಗರಿಕ ಈಗ ಕಾಡನ್ನು ಬಿಟ್ಟು ನಾವು ನಾಡಿಗೆ ಬರ್ತಾ ಇದೀವಿ, ಹಾಗಾಗಿ ಸಾಮಾನ್ಯ ನಾಗರಿಕರಂತೆ ಬದುಕಲು ನಮಗೂ ಕೂಡ ಅವಕಾಶ ಕೊಡ್ಬೇಕು, ಮತ್ತೆ ಉದ್ಯೋಗ ಅವಕಾಶಗಳನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಯಾವುದೇ ರೀತಿಯಾದಂತಹ ತಮಗೆ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂತ ಒಂದು ನಿದರ್ಶನಗಳಿರ್ಬೋದು, ನಡವಳಿಕೆಗಳು ಕೂಡ ನಮ್ಗೆ ಆಗ್ಬಾರ್ದು. ಮತ್ತೆ ಅರೆಸ್ಟ್ ಮಾಡಿದ ನಂತರವೂ ಕೂಡ ತಮಗೆ ಏನು ಬೇಲು ವ್ಯವಸ್ಥೆಯು ಕೂಡ ಸರ್ಕಾರದ ವತಿಯಿಂದ ಅತಿ ಶೀಘ್ರದಲ್ಲೇ ಮಾಡಿಕೊಡ್ಬೇಕು. ಈ ಒಂದು ಕೊಟ್ಟ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ನಾವು ಶರಣಾದ ನಂತರ ಏನ್ ಈಗೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದೀರಿ, ಆ ಬಳಿಕ ಈ ಮಾತನ್ನು ಮತ್ತೆ ಮರೆಮಾಚಬಾರ್ದು. ಈ ರೀತಿಯಾದಂತಹ ಮಾತು ಕೊಟ್ಟು ಅದನ್ನು ಮಾಡದೆ ಈಡೇರಿಸ್ತಾ ಇರ್ತಕ್ಕಂಥ ಪ್ರಕರಣಗಳು ಕೂಡ ಸಾಕಷ್ಟು ಇರೋದ್ರಿಂದ ನಮ್ಗೆ ಈ ರೀತಿಯಾದಂತಹ ಈ ಎಲ್ಲಾ ಬೇಡಿಕೆಗಳಿಗೆ ನಿಮ್ಮ ಸಮ್ಮತಿ ಇದ್ರೆ ನಾವು ಶರಣಾಗ್ತೀವಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ರು. ಅದರಂತೆಯೂ ಕೂಡ ಈಗಾಗಲೇ ಎಲ್ಲವೂ ಕೂಡ ಸಿದ್ಧವಾಗಿರುವಂತದ್ದು. ಹಾಗಾಗಿ ಈಗೇನು ಶರಣಾಗುವ ಒಂದು ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮತ್ತೊಮ್ಮೆ ಅಧಿಕೃತ ಒಂದು ಪತ್ರವನ್ನು ಸಲ್ಲಿಸುವ ಮೂಲಕ ತಮ್ಮ ಒಂದು ಏನೆಲ್ಲ ಬೇಡಿಕೆಗಳಿತ್ತು ಅವನ್ನೆಲ್ಲವೂ ಕೂಡ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಏನು ಬೆಂಗಳೂರಿಗೆ ಆಗಮಿಸಿದಂತಹ 6 ನಕ್ಸಲರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಶರಣಾಗುವ ಕಾರ್ಯ ಕೂಡ ಈಗ ಸದ್ಯ ನಡೀತಾ ಇರ್ತಕ್ಕಂಥದ್ದು. ಆದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಸಿಎಂ ಅವರು ನಡೆಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಆ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ನಕ್ಸಲರ ಬೇಡಿಕೆಗಳು ಏನೇನು ಅವರ ಸಿಎಂ ಅವರ ಸರ್ಕಾರದಿಂದ ಯಾವೆಲ್ಲ ಬೇಡಿಕೆಗಳನ್ನು ಕೊಡುತ್ತೆ, ಅವರ ಬೇಡಿಕೆಯಂತೆ ಅವರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುತ್ತಾ ಅನ್ನೋದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯ ನಂತರವಷ್ಟೇ ಮತ್ತಷ್ಟು ಸ್ಪಷ್ಟನೆ ನೀಡುವ ಸಾಧ್ಯತೆಗಳು ಇರುವಂತದ್ದು. ವಿಜಯ್ ಭಾಸ್ಕರ್, ರೇಣುಕಾ, ಈಗ ಸದ್ಯ ಈಗಿರುವಂತ ಮಾಹಿತಿ ಪ್ರಕಾರ ಯಾವ ಸಮಯಕ್ಕೆ ನಕ್ಸಲರನ್ನ ಸಿಎಂ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ರೇಣುಕಾ? ವಿಜಯ್ ಭಾಸ್ಕರ್, ಈಗಾಗಲೇ ಸರಿಸುಮಾರು 6 ಗಂಟೆಗೆ ಬಂದು ನಕ್ಸಲರು ಸಿಎಂ ಅವರ ಒಂದು ನೇತೃತ್ವದಲ್ಲಿ ಶರಣಾಗಲಿದ್ದಾರೆ ಅಂತ ಹೇಳಿ ಕೂಡ ಸ್ವತಃ ಸಿಎಂ ಕಚೇರಿಯಿಂದ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾಗಿ ಈಗಾಗಲೇ 6 ಜನ ನಕ್ಸಲರು ಕೂಡ ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಇನ್ನು 1 ಗಂಟೆಗಳ ಸಮಯ ಇರೋದ್ರಿಂದ ಅವರು ಕೂಡ ಎಲ್ಲ ಒಂದ್ ಕಡೆ ಅವರ ಒಂದು ಜೀವಕ್ಕೂ ಕೂಡ ಅಪಾಯ ಇರೋದ್ರಿಂದ ಅವರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿ ಕೂಡ ಈಗಾಗಲೇ ಇರಿಸಲಾಗಿರುವಂತದ್ದು. ಹಾಗಾಗಿ 6 ಗಂಟೆ ಸರಿ ಸುಮಾರಿಗೆ ಸಿಎಂ ಕೃಷ್ಣ ಕಚೇರಿಗೆ ಅವರನ್ನು ಕೂಡ ಕರೆತರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಯೂ ಕೂಡ ಏನು ಸಮಿತಿಯಲ್ಲಿ ಇರ್ತಕ್ಕಂಥ ಸರ್ಕಾರ ನಿರ್ಮಾಣ ನೇಮಿಸಿದಂತಹ ಸಮಿತಿಯ ಸದಸ್ಯರು ಕೂಡ ಆ ಒಂದು ಸಂದರ್ಭದಲ್ಲಿ ಇರ್ತಾರೆ, ಅಧ್ಯಕ್ಷರು ಕೂಡ ಆ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತಾರೆ. ಜೊತೆಗೆ ಅವರು ಕರೆತರುವ ಒಂದು ಸಂದರ್ಭದಲ್ಲೂ ಕೂಡ ಸರ್ಕಾರದ ಒಂದು ಪ್ರೋಟೋಕಾಲ್ ಮುಖಾಂತರ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಈಗಾಗಲೇ ಒಂದಿಷ್ಟು ಭಾಗಗಳಲ್ಲೂ ಕೂಡ ಅವ್ರು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದ್ದಂತೆಗೆ ಸಾಕಷ್ಟು ಜನರು ಕೂಡ ಸೇರ್ತಾ ಇರುವ ಒಂದು ಪ್ರಕರಣಗಳು ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು. ಜೊತೆಗೆ ಶರಣಾಗಿರ್ತಕ್ಕಂಥ ನಕ್ಸಲರಿಗೂ ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಂಡಿರುವಂತದ್ದು. ಅದ್ರ ಜೊತೆಗೇನೆ ಸಿಎಂ ಕಚೇರಿಯಾದಂತಹ ಕೃಷ್ಣದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ, ತಮ್ಮೆಲ್ಲ ಮಾಹಿತಿಗೆ.